ಕೆಲವೊಂದು ಸಿನಿಮಾಗಳ ಬಗ್ಗೆ ಹೇಳ್ಬೇಕಾದ್ರೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತುಂಬಾ ಈಸಿಯಾಗಿ ಹೇಳೋದಕ್ಕಾಗಲ್ಲ. ಬರ್ದಿರೋ ಅಷ್ಟು ಪಾಯಿಂಟ್ಗಳನ್ನ ಗುಡ್ಡೆ ಹಾಕಿ ಸೀನ್ಗಳನ್ನ ಮತ್ತೊಮ್ಮೆ ನೆನೆಸ್ಕೊಂಡು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ನನ್ನ ಹತ್ರ ಇರೋಂಥ ಅಂಥ ಸಿನಿಮಾಗಳ ಲೀಸ್ಟಿಗೆ ಇವತ್ತು ಈ ಸಿನಿಮಾ ಕೂಡ ಬಂದು ಸೇರ್ಕೊಳ್ತು ಅಂತ ಹೇಳ್ತೀನಿ. ಪರಾಶಕ್ತಿ ಇದು ಸುಧಾ ಕೊಂಗಾರ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ನಮ್ಮ ಮುಖ್ಯ ಪಾತ್ರ ಚೇಳಿಯನ್ ಒಬ್ಬ ರೈಲ್ವೆ ನೌಕರ ಆಗಿರುವಂಥವನು. ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯ ವಿರುದ್ಧ ತಿರುಗಿ ಬೀಳ್ತಾನೆ. ಒಬ್ಬ ಫಿಯರ್ಸ್ ಲೀಡರ್ ಆಗಿ ಹೊಸ ರೆವಲ್ಯೂಷನ್ನೇ ಬಡ್ದೆಬ್ಬಿಸ್ಬಿಡ್ತಾನೆ. ಸೊ ಅದು ಯಾಕಾಯ್ತು, ಅವನಲ್ಲಿದ್ದಂತ ಇಂಟೆನ್ಷನ್ ಏನು, ಹಾಗೆ ಇದರ ಮೂಲಕ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ. ಇದು ಎಲ್ರಿಗೂ ಸೂಕ್ತವಾಗಿದೆ, ಇಷ್ಟ ಆಗತ್ತೆ ಅಂತ ನಾನು ಹೇಳೋದಕ್ ಹೋಗಲ್ಲ. ಬಿಕಾಸ್ ತನ್ನದೇ ಆದ ಪೇಸ್ ನ ಜೊತೆಗೆ ಒಂದು ಸೆಟ್ ಆಫ್ ಪ್ಯಾಟರ್ನ್ ಅಲ್ಲಿ ಫ್ಲೋ ಆಗುವಂತ ಸಿನಿಮಾ ಇದು. ಅಫ್ಕೋರ್ಸ್ ಅಲ್ಲಿ ನರೇಷನ್ ಸ್ಲೋ ಆಗಿದೆ, ಎಸ್ಟಾಬ್ಲಿಷ್ಮೆಂಟ್ಗೆ ಅಂತ ಹೆಚ್ಚಿನ ಸಮಯನೇ ತಗೊಂಡಿದ್ದಾರೆ. ಆ ಪ್ರೊಸೆಸ್ ಅಲ್ಲಿ ನೆಗೆಟಿವ್ ಆಗಿರೋದನ್ನ ಮುಂದೆ ಮಾತಾಡೋಣ. ಬಟ್ ರೈಟ್ ನಾವು ಇವರು ತಗೊಂಡಿರೋ ವಿಷಯ, ತೋರಿಸಿರೋ ಟೈಮ್ ಲೈನ್, ಅದಕ್ಕೆ ಬೇಕಾಗಿರೋ ಸೆಟ್ ಪೀಸಸ್ ಗಳನ್ನ ಸೂಪರ್ ಆಗಿ ತಂದು ನಿಲ್ಸಿದ್ದಾರೆ. ಪಾತ್ರಗಳು ಅಂತ ಅಲ್ಲ, ಬಟ್ ಅವರ ಸರೌಂಡಿಂಗ್ ಅಲ್ಲಿ ಏನೇನು ನಡೀತಾ ಇದೆ, ಆ ಪ್ರೊಟೆಸ್ಟ್ ಆಗ್ಲಿ, ದಂಗೆ ಆಗ್ಲಿ, ಆ ಎಲಿಮೆಂಟ್ ಗಳನ್ನ ನೀಟಾಗಿ ಕಟ್ಕೊಡ್ತಾ ಹೋಗಿದ್ದಾರೆ. ಮುಖ್ಯವಾಗಿ ಇಡೀ ಸಿನಿಮಾನೇ ಕನ್ಸ್ಟ್ರಕ್ಟಿವ್ ಆಗಿದೆ. ಅಂದ್ರೆ ಕಮರ್ಷಿಯಲ್ಗೆ ಅಂತ ಎಕ್ಸ್ಟ್ರಾ ಏನು ಸೇರ್ಸಿಲ್ಲ, ಅನ್ವಾಂಟೆಡ್ ಆಗಿ ಸೀಕ್ವೆನ್ಸಸ್ ಗಳನ್ನು ಬರ್ದಿಲ್ಲ. ಇನ್ಫ್ಯಾಕ್ಟ್ ಕಥೆನ ತುಂಬಾ ಗ್ರೌಂಡೆಡ್ ಆಗಿ ಇಟ್ಟು ಟ್ರೀಟ್ ಮಾಡಿದ್ದಾರೆ. ಇನ್ನು ಪ್ರೆಸೆಂಟೇಷನ್ ಕೂಡ ಟಿಪಿಕಲ್ ಸುಧಾ ಅವರ ಸ್ಟೈಲ್ ಅಲ್ಲೇ ಇದೆ. ಅದೇ ರೀತಿಯಲ್ಲಿ ಎಮೋಷನ್ಗಳು ಬಂದು ಹೊಡೆಯತ್ವೆ. ಸೊ ಅದು ನನಗೆ ಇಷ್ಟ ಆಯ್ತು. ಹಾಗೆ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಮಿಸ್ಟರ್ ಜಿ.ವಿ. ಪ್ರಕಾಶ್ ಕುಮಾರ್ ಅವರು. ನಾನಂತೂ ಅವರನ್ನ ಹೆವಿ ಅಡ್ಮೈರ್ ಮಾಡ್ತೀನಿ. ಬಿಕಾಸ್ ಪ್ರತಿ ಸಾರಿನೂ ಹೊಸದಾಗಿ ಫ್ರೆಶ್ ಅಂತ ಅನ್ಸತ್ತೆ ಅವರ ಮ್ಯೂಸಿಕ್. ಸೊ ಆ ನಿಟ್ಟಿನಲ್ಲಿ ಕಥೆಲಿರೋ ಫೀಲ್ ನ ಅರ್ಥ ಮಾಡಿಸಿ ಒಳಗಿಳ್ಸೋ ತರ ಇಂಟ್ರಿಗಿಂಗ್ ಆಗಿರೋ ಮ್ಯೂಸಿಕ್ ಅನ್ನೇ ಕೊಟ್ಟಿದ್ದಾರೆ. ಆ ಟೋಟಲ್ ಇಂಟರ್ವಲ್ ಬ್ಲಾಕ್ ಎಪಿಸೋಡ್ ಸಖತ್ತಾಗಿತ್ತು, ಸಖತ್ತೊಳ್ಳೆ ಸ್ಕೋರಿಂಗ್ ಆಗಿದೆ ಅಲ್ಲಿ. ಆಲ್ಸೋ ಪ್ರೀ ಕ್ಲೈಮ್ಯಾಕ್ಸ್ ಕೂಡ ವರ್ಕ್ ಆಗತ್ತೆ. ಅಂಡ್ ಮೇನ್ಲಿ ರತ್ನಮಾಲಾ ಸಾಂಗ್ ಕಾಂಪೋಸಿಷನ್ ಇಷ್ಟ ಆಯ್ತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಡೆಪ್ತ್ ಇಲ್ಲ, ಬಟ್ ಆ ಸೀಕ್ವೆನ್ಸಸ್ ಗಳಲ್ಲಿ ಶಿವಕಾರ್ತಿಕೇಯನ್ ಅವರು ಚೆನ್ನಾಗಿ ಕಾಣ್ತಾರೆ. ಇಂಟೆನ್ಸ್ ಆಗಿರೋ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರ ಕಡೆಯಿಂದ. ಆಲ್ಸೋ ತಮ್ಮನಾಗಿ ಅಥರ್ವ ಅವರ ಪಾತ್ರನೂ ಚೆನ್ನಾಗಿತ್ತು. ಇನ್ನ ಶ್ರೀಲೀಲಾ ಅವರಿಗೆ ಈ ಸಲ ಕಂಪ್ಯಾರಿಟಿವ್ಲಿ ಒಳ್ಳೆ ಪಾತ್ರನೇ ಸಿಕ್ಕಿದೆ. ಪರ್ಫಾರ್ಮ್ ಮಾಡುವಂತ ರೋಲ್ ಅದು. ಸೊ ಅದನ್ನ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದರ ಹೊರತಾಗಿ ಸಿನಿಮಾ ನೈಜ ಘಟನೆಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆ ದಂಗೆ, ಚಳುವಳಿ, ಆಗಿರೋ ದೌರ್ಜನ್ಯ, ಅದರ ಸಿವಿಯಾರಿಟಿನ ಅರ್ಥ ಮಾಡಿಸಿದ್ದಾರೆ ನಿರ್ದೇಶಕರು. ಅಂಡ್ ಆಫ್ ಕೋರ್ಸ್ ಹೇಳದ್ನಲ್ವಾ, ಸುಧಾ ಅವರ ಪ್ರೆಸೆಂಟೇಷನ್ ಮತ್ತೆ ಎಕ್ಸಿಕ್ಯೂಷನ್ ಖಂಡಿತ ಇಷ್ಟ ಆಗತ್ತೆ. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ ಅದು ಇದರ ರೈಟಿಂಗ್ ಅಂತ ಹೇಳ್ತೀನಿ. 1960 ಹಿಂದಿ ಹೇರಿಕೆ, ತಮಿಳುನಾಡಲ್ಲಿ ಆದಂತ ಹೋರಾಟ, ರಾಜಕೀಯ, ಇದೆಲ್ಲ ಸೇರ್ಕೊಂಡು ಪ್ಲಾಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ಸೋದಕ್ಕೆ ಶುರುವಾಗಿತ್ತು. ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೆ ನಾನು ಸಿನಿಮಾಗೆ ಎಕ್ಸೈಟ್ ಆಗಿದ್ದು ಕೂಡ. ಆದ್ರೆ ಸಿನಿಮಾದಲ್ಲಿ ಬರೀ ರೆವಲ್ಯೂಷನ್ ಕಡೆ ಮಾತ್ರ ಫೋಕಸ್ ಮಾಡಿದ್ದಾರೆ, ವೈಲೆನ್ಸ್ ನ ತೋರಿಸಿದ್ದಾರೆ ಅಷ್ಟೇ. ಅದರ ಹಿಂದೆ ಇರುವಂತ ನೋವು, ಆ ಕಥೆ, ಅಲ್ಲಿನ ಜನ ಫೇಸ್ ಮಾಡಬೇಕಾದಂತ ಸಮಸ್ಯೆ, ಅದ್ಯಾವ್ದ್ರ ಬಗ್ಗೆನೂ ಅಷ್ಟಾಗಿ ರಿಸರ್ಚ್ ಮಾಡಿಲ್ಲ. ಬೇಕಾಗಿರೋ ಡೆಪ್ತ್ ಅನ್ನ ಕೂಡ ಕೊಟ್ಟಿಲ್ಲ. ಇಟ್ ವಾಸ್ ವೆರಿ ಮಚ್ ಸೂಪರ್ಫಿಷಿಯಲ್. ಭಾಷೆ ಅನ್ನೋದು ಕೇವಲ ಸಂಭಾಷಣೆಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ನಮ್ಮ ಅಸ್ತಿತ್ವ, ನಮ್ಮ ಗೌರವ. ಹಾಗಾಗಿ ಹಿಂದಿ ಹೇರಿಕೆ ಡೆಫಿನೆಟ್ಲಿ ಸರಿ ಅಲ್ಲ, ಅದು ಅದನ್ನ ಒಪ್ಪುವಂತದ್ದು ಅಲ್ಲ. ಆ ಟಾಪಿಕ್ ಹೆವಿ ಕಾಂಟ್ರವರ್ಷಿಯಲ್. ಸೊ ಇಂಟೆನ್ಸಿಟಿ ಅನ್ನೋದು ಇದ್ದೇ ಇರುತ್ತೆ, ಬಟ್ ಅದಕ್ಕೆ ತಕ್ಕ ಹಾಗೆ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದು ಕೂಡ ಬೇಕಲ್ವಾ. ಅದು ಕಾಣ್ಲಿಲ್ಲ ಸಿನಿಮಾದಲ್ಲಿ. ಮೇ ಬಿ ಸೆನ್ಸರ್ ಬೋರ್ಡ್ ಅವರು ಕೊಟ್ಟಿರುವಂತ ಎಫೆಕ್ಟ್ ಗೊತ್ತಿಲ್ಲ, ಬಟ್ ತಗೊಂಡಿರೋ ವಿಷಯನಂತೂ ಆಳವಾಗಿ ತೋರಿಸಲಿಲ್ಲ. ಇವನ್ ಡ್ರಾಮಾಗೆ ಅಂತಾನೂ ಅಷ್ಟಾಗಿ ಸ್ಪೇಸೇ ಕೊಟ್ಟಿಲ್ಲ ಸಿನಿಮಾದಲ್ಲಿ. ಎಲ್ಲದೂ ಬರೀ ಮೂಮೆಂಟ್ ಗಳಾಗಿದ್ವು ಅಷ್ಟೇ. ಇನ್ನು ನರೇಷನ್ ತುಂಬಾನೇ ಸ್ಲೋ ಆಗಿದೆ. ಆ ರೀತಿ ಆಗಿರೋದು ಒಂದಷ್ಟು ಕಡೆ ಸಿನಿಮಾಗೆ ಹೆಲ್ಪ್ ಕೂಡ ಮಾಡಿದೆ, ಇಲ್ಲ ಅಂತ ಅಲ್ಲ. ಬಟ್ ಮೆಜಾರಿಟಿ ಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದ್ರಲ್ಲೇ ಸುತ್ತು ಹೊಡಿತಾ ಇರುತ್ತೆ. ಸೊ ಅದನ್ನ ಸ್ಪೀಡ್ ಅಪ್ ಮಾಡಬಹುದಾಗಿತ್ತು. ಹಾಗೆ ಇಲ್ಲಿರೋ ಕ್ಯಾರೆಕ್ಟರ್ಸ್ ಅಲ್ಲೂ ಅಷ್ಟೇ ಲೇಯರ್ಸ್ ಅಂತ ಆಗ್ಲಿ, ಡೆಪ್ತ್ ಅಂತ ಆಗ್ಲಿ ಇರ್ಲಿಲ್ಲ. ಇವನ್ ಧನಂಜಯ ಅವರ ರೋಲ್ ಕೂಡ ಅಷ್ಟೇ ಚಿಕ್ಕದಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಅಷ್ಟು ಚೆನ್ನಾಗಿ ಅದನ್ನ ಬರ್ದಿಲ್ಲ. ಟೋಟಲ್ ಆಗಿ ಇಟ್ಸ್ ಅನ್ ಅಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಪ್ರೆಸೆಂಟೇಷನ್ ಚೆನ್ನಾಗಿದೆ, ತಗೊಂಡಿರೋ ವಿಷಯನೂ ಇಂಟ್ರೆಸ್ಟಿಂಗ್ ಆಗಿದೆ, ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಆಲ್ಸೋ ಹೋರಾಟಗಳನ್ನ ಕೂಡ ಅಷ್ಟೇ ಸಿವಿಯರ್ ಆಗಿ ತೋರಿಸ್ತಾರೆ. ಬಟ್ ಕಥೆ ಲೆಕ್ಕದಲ್ಲಿ ಇನ್ನೂ ಒಳ್ಳೆ ರೈಟಿಂಗ್ ಬೇಕಾಗಿತ್ತು. ಆ ಕೋರ್ ಎಮೋಷನ್ಗೆ ಸಾಕಷ್ಟು ಪೊಟೆನ್ಶಿಯಲ್ ಅಂತೂ ಖಂಡಿತ ಇತ್ತು, ಪೂರ್ತಿಯಾಗಿ ಬಳಸ್ಕೊಂಡಿಲ್ಲ ಅದನ್ನ. ಸೊ ನೀವು ಟ್ರೈಲರ್ ನೋಡಿ ಅಥವಾ ಸುಧಾ ಅವರ ಫಿಲ್ಮೋಗ್ರಫಿನ ಇಷ್ಟಪಟ್ಟು ಸಿನಿಮಾಗೆ ಹೋಗ್ತೀರಾ ಅಂದ್ರೆ ಡೆಫಿನೆಟ್ಲಿ ಹೋಗಿ. ಆಸ್ ಯೂಶುವಲ್ ಪ್ರೆಸೆಂಟೇಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅವರ ಸ್ಟೈಲ್ ಅಲ್ಲೇ ಇದೆ, ಬಟ್ ಹೇಳಿರೋ ನೆಗೆಟಿವ್ಗಳು ತೊಂದರೆ ಕೊಡಬಹುದು. ಸೊ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ತೀರಾ ಅಂದ್ರೆ ಒಳ್ಳೆದು ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.